ಮನೆಯಲ್ಲೇ ನಾವು ಅಫೋರ್ಡೆಬಲ್ ಪ್ರೈಸಲ್ಲಿ ಅಂದರೆ ತುಂಬ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದಾ? ಹಾಗೆ ಕಲರ್ ಕರೆಕ್ಟರಿಂದ ನಾವು ಪಿಂಪಲ್ಸ್ನ ಹೈಡ್ ಮಾಡ್ಬೋದಾ? ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಮನೆಯಲ್ಲೇ ನಾವು ಮೇಕಪ್ ಮಾಡ್ಕೋಬಹುದಾ? ಈ ಎಲ್ಲದನ್ನು ಇವತ್ತು ನಾವು ನೋಡೋಣ. ಮೇಕಪ್ ಸ್ಟಾರ್ಟ್ ಮಾಡೋಣ. ಫಿಕ್ಸರ್ ತೊಗೊಂಡಿದ್ದೀನಿ. ಫೇಸ್ಗೆ ಫಸ್ಟು ಫಿಕ್ಸರ್ನ ಅಪ್ಲೈ ಮಾಡ್ಕೊಳ್ಳಿ. ಕ್ಲೀನಾಗಿ ಫೇಸ್ಗೆಲ್ಲನೂ ಅದನ್ನು ಈ ಥರ ಮಸಾಜ್ ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇದರಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಸ್ವಲ್ಪ ಇದು ಡ್ರೈ ಆಗಲಿ. ಇದಾದಮೇಲೆ ನಾನು ಮಾಯ್ಶ್ಚರೈಸರ್ನ ತೊಗೋತಾ ಇದ್ದೀನಿ. ಮಾಯ್ಶ್ಚರೈಸರ್ ಬಂದುಬಿಟ್ಟು ಪ್ಲಮ್ ಅವ್ರದ್ದು ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ರೈಸ್ ವಾಟರ್ ಕಂಟೆಂಟ್ನ ಆ್ಯಡ್ ಮಾಡಿದ್ದಾರೆ. ಸೊ ಸ್ಕಿನ್ನು ಚೆನ್ನಾಗಿ ಗ್ಲೋಯಿಂಗಾಗಿ ಕೊಡುತ್ತೆ. ನಿಮಗೆ ಹೇಳಿದ್ದೀನಲ್ವಾ, ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಇರುತ್ತೆ, ಬೇಕಂದರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಯಾವಾಗಲೂ ಮಾಯ್ಶ್ಚರೈಸರ್ನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ ಕೇರಲ್ಲೂ ಕೂಡ ಅಷ್ಟೇ. ಸ್ಕಿನ್ ಕೇರಲ್ಲಿ ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಿ. ಇವಾಗ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಏನಕ್ಕೆ ಅಂದರೆ ನಿಮ್ಮ ಫೇಸಲ್ಲಿ ಇರೋವಂತಹ ಪೋರ್ಸ್ ಇರುತ್ತಲ್ವ, ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೋಸ್ಕರ ನಾವು ಪ್ರೈಮರ್ನ ಯೂಸ್ ಮಾಡಲೇಬೇಕು ಮೇಕಪ್ ಮಾಡುವಾಗ. ಸೊ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಯಾವುದನ್ನೇ ಆಗಲಿ ನಿಮಗೆ ಬ್ಲೆಂಡರಲ್ಲಿ ಮಾಡ್ಕೊಳೋದಿದ್ರೆ ಬ್ಲೆಂಡರಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನನಗೆ ಹ್ಯಾಂಡ್ಸೇ ಕಂಫರ್ಟೇಬಲ್ ಅಂತ ನಾನು ಹ್ಯಾಂಡ್ಸಲ್ಲೇ ಎಲ್ಲನೂ ಫಿಲಪ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಫ್ರೆಂಡ್ಸ್, ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಸನ್ಸ್ಕ್ರೀನು ಕೂಡ ಅಷ್ಟೇ ಪ್ಲಮ್ ಕಂಪ್ನಿಯವ್ರದ್ದು ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. SPF 50 ಇರೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ಬಟ್ ಇದನ್ನು ರೆಗ್ಯುಲರಾಗಿ ನೀವು ಯೂಸ್ ಮಾಡಬೇಕು. ನೋಡಿ, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ರೈಸ್ ಕಂಟೆಂಟ್ ಇರೋದ್ರಿಂದ ಫೇಸಲ್ಲಿ ನೋಡಿ ಹಚ್ತಾ ಇದ್ದಂಗೆ ಶೈನಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ ಶೈನಿಂಗ್ ಯಾವ ಥರ ಇದೆ ಅಂತ. ಇದು ಎಲ್ಲ ಫೇಸ್ ಇರೋರಿಗೂ ಸೂಟ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಆಯಿಲ್ ಫೇಸ್ ಇರೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಪಿಂಪಲ್ಸ್ ಇರೋರಿಗೆ, ಸೊ ಆ ಥರ ಸ್ಕಿನ್ ಇರೋರಿಗೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಸ್ಕಿನ್ ನೋಡಿ ಸಡನ್ ಗ್ಲೋಯಿಂಗ್ ಕೊಡುತ್ತೆ ಇದು ಸನ್ಸ್ಕ್ರೀನು. ಫ್ರೆಂಡ್ಸ್, ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲೇ 3 in 1 ಕೊಟ್ಟಿದ್ದಾರೆ. ಬಟ್ ಆದರೂ ನಾನು ರೆಗ್ಯುಲರಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಮೇಕಪ್ಪು ಇನ್ನೂ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಐಸ್ ಕ್ಯೂಬಲ್ಲಿ ಫಸ್ಟು ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಮೇಕಪ್ಪು ಅಂದರೆ ನಿಮ್ಮ ಸ್ಕಿನ್ನು ಟೈಟನ್ ಆಗುತ್ತೆ, ಹಾಗೆ ಮೇಕಪ್ ಕೂಡ ಚೆನ್ನಾಗಿ ಕಾಣುತ್ತೆ ನೀವು ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ. ಮೇಕಪ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಫೌಂಡೇಶನ್ ಹಚ್ತಾ ಇದ್ದೀನಿ ಫೇಸಸ್ ಕನ್ನಡ ಅವ್ರದ್ದು. ನೋಡಿ ಯಾವ ಥರ ಬ್ಲೆಂಡ್ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ನಿಮಗೆ ಇದು ಮೇಕಪ್ ಲುಕ್ ಕೊಡುತ್ತೆ ಫೇಸಸ್ ಕೆನಡಾ ಅವ್ರದ್ದು. ಫ್ರೆಂಡ್ಸ್, ನೀವು ನೆಕ್ ಹತ್ರ ಮತ್ತು ಇಯರ್ಸ್ ಹತ್ರ ಎಲ್ಲನೂ ಕೂಡ ಫಿಲಪ್ ಚೆನ್ನಾಗಿ ಮಾಡ್ಕೊಳ್ಳಿ ಮೇಕಪ್ ಮಾಡುವಾಗ. ಫ್ರೆಂಡ್ಸ್, ಇಲ್ಲಿ ಮುಂಚೆನೇ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕಿತ್ತು. ಸೊ ಆಲ್ರೆಡಿ ಫೌಂಡೇಶನ್ ಹಚ್ಚಿಬಿಟ್ಟಿದ್ದೆ. ಸೊ ಅದಕ್ಕೆ ಫೌಂಡೇಶನ್ ಕ್ರೀಮ್ ಹಚ್ಚಿರೋದ್ರೆ ಇವಾಗ ತೋರಿಸ್ತಾ ಇದ್ದೀನಿ. ಕಲರ್ ಕರೆಕ್ಟರ್ನಲ್ಲಿ ನೀವು ಪಿಂಪಲ್ಸ್ನ ಹೈಡ್ ಮಾಡ್ಬೋದು. ಇದನ್ನು ನೀವು ಮುಂಚೆನೇ ಹಚ್ಕೊಳ್ಳಿ, ಓಕೆನಾ? ನಾನು ಜಸ್ಟ್ ಮಿಸ್ ಆಗಿಬಿಡ್ತು, ಇವಾಗ ತೋರಿಸ್ತಾ ಇದ್ದೀನಿ. ನನಗೆ ಎಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ನಾನು ಈ ಕಲರ್ ಕರೆಕ್ಟರಿಂದ ಪಿಂಪಲ್ಸ್ನ ಹೈಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಾನು ಸ್ಕಿನ್ ಕಲರ್ ತೊಗೊಂಡಿದ್ದೀನಿ. ಸೊ ಯಾರಿಗಾರು ತುಂಬ ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಇತ್ತು ಅಂದರೆ ಗ್ರೀನ್ ಕಲರ್ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದರಲ್ಲಿ ಕಲರ್ಸ್ನ ಯಾವ ರೀತಿ ಐಡೆಂಟಿಫೈ ಬೇಕು, ಯಾವ ಥರ ಹಚ್ಚಬೇಕು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಜಸ್ಟ್ ಮೇಕಪ್ ಹೇಳ್ತಾ ಇರೋದ್ರಿಂದ ಲೈಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇದು ಯಾವ ಥರ ಹಚ್ಚಬೇಕು ಅಂತ. ನಿಮ್ಗೆ ಎಲ್ಲಿ ಪಿಂಪಲ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಅಲ್ಲೆಲ್ಲ ಫಿಲಪ್ ಮಾಡ್ತಾ ಬನ್ನಿ. ಪಿಂಪಲ್ ಹೈಡ್ ಆಗುತ್ತೆ. ನೀವು ಮೇಕಪ್ ಮಾಡಿದಾಗ ಪಿಂಪಲ್ಸ್ ಕಾಣೋದಿಲ್ಲ. ಫ್ರೆಂಡ್ಸ್, ಇಷ್ಟು ಪಿಂಪಲ್ಸ್ನ ಹೈಡ್ ಮಾಡ್ಕೊಂಡಾದಮೇಲೆ
ಎಲ್ಲ ಕಡೆ ಇನ್ನೊಂದು ಸರ್ತಿ ನೀವು ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ, ಮೇಕಪ್ ಕರೆಕ್ಟಾಗಿ ಕೂರುತ್ತೆ. ಇದಾದಮೇಲೆ ನಾನು ಕಾಂಪ್ಯಾಕ್ಟ್ ತೊಗೋತಾ ಇದ್ದೀನಿ. ಇದು ಫೇಸಸ್ ಕೆನಡಾ ಅವ್ರದ್ದೇ ಫ್ರೆಂಡ್ಸ್. ನಿಮಗೆ ಕೊಂಬೋ ಸಿಗುತ್ತಲ್ವ, ಅದರಲ್ಲಾದರೂ ತೊಗೊಳ್ಳಿ, ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ನೀವು ಬೈ ಮಾಡ್ಕೋಬಹುದು ಫ್ರೆಂಡ್ಸ್. ಇದು ಫೌಂಡೇಶನ್ನು ಅಷ್ಟೇ, ಇದು ಪೌಡರೂ ಅಷ್ಟೇ. ನೀವು ನೀಟಾಗಿ ಎಲ್ಲೆಲ್ಲಿ ನಿಮಗೆ ಡಾರ್ಕ್ಸ್ ಜಾಸ್ತಿ ಇದೆಯೋ ಅಲ್ಲೆಲ್ಲ ನೀಟಾಗಿ ಫಿಲಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕಣ್ಣ ಕೆಳಗಡೆ ಏನಾದರೂ ಕಪ್ಪಿತ್ತು ಅಂದರೆ ನೀವು ಇನ್ನೊಂದು ಸರ್ತಿ ಅದು ಕಲರ್ ಕರೆಕ್ಟರಲ್ಲಿ ತೋರಿಸಿದ್ದೀನಲ್ವ, ಅದರಲ್ಲೇ ನಿಮಗೆ ಸ್ಕಿನ್ ಕಲರ್, ನಿಮ್ಮ ಸ್ಕಿನ್ ಯಾವುದಿರುತ್ತೆ ಆ ಕಲರಲ್ಲಿ ನೀವು ಅದನ್ನು ಕಲರ್ ಕರೆಕ್ಟರಿಂದ ನೀವು ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಇವಾಗ ನಾನು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ. ಕಾಜಲ್ ತುಂಬ ಚೆನ್ನಾಗಿದೆ. ನಾನು NYB ಅವ್ರದ್ದು ಯೂಸ್ ಮಾಡಿದ್ದೀನಿ. ಇದು 24 hours ಲಾಂಗ್ ಲಾಸ್ಟಿಂಗ್ ಇರುತ್ತೆ ನಿಮಗೆ ಕಾಜಲ್ಲು. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಕಾಜಲ್ ತೊಗೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ನೋಡಿ ಒಳ್ಳೆ ಬ್ರ್ಯಾಂಡ್ದೇ ತೊಗೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ನೀವು ಮೇಕಪ್ ಮಾಡ್ಕೊಂಡಿರ್ತೀರ, ಏನಾದರೂ ಸ್ವಲ್ಪ ಅದು ಉರಿ ಬಂತು ಅಂದರೆ ಕಣ್ಣು ಚೆನ್ನಾಗಿ ಕಾಣೋದಿಲ್ಲ, ಅಲ್ಲೇ ಇಳಿದ್ಬಿಟ್ಟು ನಿಮ್ಮ ಮೇಕಪ್ ಕೂಡ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಕಾಜಲ್ಲೂ ಅಷ್ಟೇ ತೊಗೊಳ್ಳುವಾಗ ಚೆನ್ನಾಗಿರೋ ಕಾಜಲ್ನ ತೊಗೊಳ್ಳಿ. ನೀವು ಡೈಲಿ ಮೇಕಪ್ ಮಾಡುವಾಗೂ ಕೂಡ ನೀವು ಕಾಜಲ್ ಹಚ್ತೀರಾ ಅಂದರೆ 24 hours ಲಾಂಗ್ ಲಾಸ್ಟಿಂಗ್ ಅಥವಾ 18 hours ಲಾಂಗ್ ಲಾಸ್ಟಿಂಗ್ ಸಿಗುತ್ತೆ, ಆ ಥರದ್ದಿರೋದನ್ನು ತೊಗೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟೇಜ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು 2 ಶೇಡ್ಸ್ ಇರುತ್ತೆ. ಸೊ ನಿಮಗೆ ಯಾವ ಥರ ಶೇಡ್ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬಹುದು. ಮೇಲೆ ಕೆಳಗಡೆ 2 ಕಲರ್ ಹಚ್ಚಿ ಅದನ್ನು 1 ಕಲರ್ ಕೂಡ ನೀವು ಮಾಡ್ಕೋಬಹುದು. ಇದು ಕೂಡ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ಇದನ್ನೇ ನಾನು ಈ ಲಿಪ್ಸ್ಟಿಕ್ನೇ ನಾನು ಹೈಲೈಟರ್ ಆಗಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕಣ್ಣಿಗೆ ಮೇಲೆ ಸ್ವಲ್ಪ ನೀವು ಮೇಕಪ್ ಮಾಡಬೇಕು ಅಂದರೆ, ಹಾಗೆ ಚೀಕ್ಸ್ಗೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಮೇಕಪ್ಪಲ್ಲಿ ಜಾಸ್ತಿನೇ ಮೇಕಪ್ ಬೇಕು ನಮಗೆ ಅಂತ ನೀವೇನಾದ್ರು ಕಣ್ಣಿಗೆ ಮಾಡೋದಿತ್ತು ಅಂದರೆ ನೀವು ಅದು ಸಿಗುತ್ತಲ್ವ ಮೇಕಪ್ಪಿಂದು ಕಣ್ಣಿಗೆ ಹಚ್ಚೋದು, ಅದನ್ನು ನೀವು ತೊಗೊಂಡು ನೀವು ಮಾಡ್ಕೋಬಹುದು. ಏನು ಲಿಪ್ಸ್ಟಿಕ್ಕಲ್ಲೇ ಮುಗ್ದು ಹೋಗುತ್ತೆ. ಸೊ ಇಷ್ಟೇ ಮಾಡಿಕೊಂಡ್ರೆ ಓಕೆ ಅಂತ ಹೇಳ್ತೀನಿ. ಸ್ವಲ್ಪ ಅರ್ಜೆನ್ಸಿಲಿದ್ದಾಗ ಇದೇ ಬೆಟರು ಫ್ರೆಂಡ್ಸ್. ಅದನ್ನೆಲ್ಲ ನೀವು ಕ್ಯಾರಿ ಮಾಡೋ ಬದಲಿ ಲಿಪ್ಸ್ಟಿಕ್ ಇದ್ದರೆ ಇಟ್ಸ್ ಎನಫ್. ಹಾಗೆ ನಾನು ಬಿಂದಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ನಾವು ಮನೆಯಲ್ಲೇ ಚೆನ್ನಾಗಿನೂ ಮೇಕಪ್ ಮಾಡ್ಕೋಬಹುದು. ಬಟ್ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಯಾವುದಿಲ್ಲ ಅಂತ ನಾವು ತಿಳ್ಕೊಂಡು ಮೇಕಪ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ಪು. ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗಬೇಕಂದ್ರೆ, ಹೊರಗಡೆ ನೀವು ವರ್ಕ್ ಮಾಡೋ ವುಮೆನ್ಸ್ ಇದ್ರೂ ಕೂಡ ನಾವೇ ಸೆಲ್ಫ್ ಮೇಕಪ್ ಮಾಡ್ಕೊಳೋದು ಬೆಟರ್. ಫಂಕ್ಷನ್ಗೂ ಕೂಡ ಅಷ್ಟೇ. ಈ ಸರ ಏನು ಯೂಸ್ ಮಾಡಿದ್ದೀನಲ್ವ ಫ್ರೆಂಡ್ಸ್, ಇದ್ರದ್ದು ಕೂಡ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಇದು ತುಂಬಾ ಚೆನ್ನಾಗಿದೆ. ನಿಮಗೆ ಎಲ್ಲ ಥರದ್ರಲ್ಲೂ ನೀವು ಹಾಕೋಬೋದು, ಡ್ರೆಸ್ಗೆ ಹಾಕೋಬೋದು, ಹಾಗೆ ಸ್ಯಾರೀಸ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಇದು ಸರ. ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಸೇಮ್ ಇದೇ ಶೇಪಲ್ಲಿ. ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಸ್ಯಾರಿಗೆ ಮೇಲೆ ಕೂಡ ಇದನ್ನು ನೀವು ವೇರ್ ಮಾಡ್ಬೋದು. ಇಯರಿಂಗ್ಸ್ ಈ ಥರ ಇದೆ. ಇವಾಗ ಇಯರಿಂಗ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೇನಾದರೂ ಸ್ಕಿನ್ ಕೇರಲ್ಲಿ ಹೋಮ್ ರೆಮಿಡೀಸ್ ಬೇಕಿತ್ತು ಅಂದರೆ ನಾನು ಶಾರ್ಟ್ಸಲ್ಲಿ ತುಂಬಾ ಹೋಮ್ ರೆಮಿಡೀಸ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನೀವು ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು. ಹಾಗೆ ಶಾರ್ಟ್ಸಲ್ಲಿ Day 1 to 31 days ಹೋಮ್ ರೆಮಿಡೀಸ್ ಅಂತ ಬರ್ತಾ ಇದೆ. ಅದರಲ್ಲಿ ನಿಮಗೆ ಎಲ್ಲ ಥರ ಹೋಮ್ ರೆಮಿಡೀಸು, ಸ್ಕಿನ್ಗೆ ಆಗಿರೋವಂಥ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಈ ಥರ ಪ್ರತಿಯೊಂದು ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲ ಥರ ರೆಮಿಡೀಸ್ ನಾನು ಅದರಲ್ಲಿ ಹೇಳಿದ್ದೀನಿ. ನಿಮ್ಗೆ ಬೇಕಿತ್ತು ಅಂದರೆ ಶಾರ್ಟ್ಸಲ್ಲಿ ಹೋಗಿ ನೋಡ್ಕೊಳ್ಳಿ. ಜಸ್ಟ್ ಅದ್ರ ಲಿಂಕು ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇನ್ ಕೇಸ್ ಓಪನ್ ಆಗಿಲ್ಲ ಅಂದರೆ ನೀವು ಚಾನಲ್ ಪೇಜಿಗೆ ಬಂದು ನೋಡ್ಕೊಳ್ಳಿ. Day 1 ಸ್ಟಾರ್ಟ್ ಮಾಡಿದ್ದೀನಿ ಹೋಮ್ ರೆಮಿಡೀಸ್ ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಅಂತ. ನೋಡಿ, ಇದು ನನ್ನ ಫೈನಲ್ ಲುಕ್ ಫ್ರೆಂಡ್ಸ್. ನಾನು ಜಾಸ್ತಿ ಏನು ಇಲ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ನೀವು ಲಾಸ್ಟಿಗೆ ಫಿಕ್ಸರ್ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಕ್ಸರ್ ಯೂಸ್ ಮಾಡಿಲ್ಲ, ಫಸ್ಟ್ ಯೂಸ್ ಮಾಡಿ